ನೀನು ಎಷ್ಟು ಕರೆದ್ರೂ ಅವಳು ಎಚ್ಚರ ಆಗಲ್ಲ ಬಿಡು ಏಜೆ. ನಾನು ಕೊಟ್ಟಿರೋ ಟೆನ್ಷನ್ಗೆ ಸದ್ಯಕ್ಕಂತೂ ಅವಳು ಕಂಡುಬಿಡಲ್ಲ. ಇಡಿಯಟ್! ಪೇಷಂಟ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಬೈತಾ ಇದ್ರೆ ಐತೆ. ಯಾಕೆ ಬೈತಾ ಇದ್ದೀರಾ ಅಂತ? ಹೇಗೋ ಕಂಡ್ಬಿಟ್ಟಿದ್ದು ನೋಡು. ನೀನ್ ಮಾಡಿದ್ರಿಂದ ಏನಾಯ್ತು? ಪವಿತ್ರ, ಪವಿತ್ರ, ನೋಡಿದೆ ನಾನು ನಿನ್ನ ಅಣ್ಣ ಏಜೆ ಮಾತಾಡ್ತಾ ಇರೋದು. ಕಣ್ತಿಗೆಮ್ಮ. ಇಲ್ಲವ್ರೆ, ಪವಿತ್ರ ಅವ್ರೇನೋ ಮಾತಾಡಿದ್ರ? ಮಾತೇನಾಡಿಲ್ಲ ಡಾಕ್ಟರ್, ಕಂಡ್ಬಿಟ್ಟಿದ್ಲ ಅಷ್ಟೇ. ನನ್ನ ನೋಡಿದ ತಕ್ಷಣ ಮಾತಾಡ್ಬೇಕಂತ ಕರೆದ್ಲು. ನಾನು ಮಾತಾಡ್ಸೋ ಅಷ್ಟರಲ್ಲಿ ಮತ್ತೆ ಪ್ರಜ್ಞೆ ತಪ್ಪೋಯ್ತು ಅವ್ಳು. ಇವಳಿಗೆ ಏನಾದ್ರೂ ಪ್ರಜ್ಞೆ ಬಂದ್ರೆ ಏಜೆನ್ ನನ್ನ ಪ್ರಜ್ಞೆ ತಪ್ಪಿಸ್ತಾನಷ್ಟೇ. ಏನ್ ಮಾಡ್ಲಿ ಈಗ? ಪವಿತ್ರ ಅವರು ಕೈ ತೋರಿಸಿದ್ರು, ಆದ್ರೆ ಯಾರಿಗೆ ತೋರಿಸಿದ್ರು? ಏಜಿಗ, ದೇವ್ಗ? ಹೆಂಡತಿ ಈ ತರ ಒದ್ದಾಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಅಟ್ಲೀಸ್ಟ್ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ರೆ ಸಮಾಧಾನನಾದ್ರೂ ಇರ್ತಾ ಇತ್ತು. ಈ ಮನೇಲಿ ಯಾವಾಗ ಏನಾಗುತ್ತೋ ಏನೋ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ನನ್ನ ಹೆಂಡತಿ ಜೀವಕ್ಕೆ ಏನು ಅಪಾಯ ಇಲ್ಲ ತಾನೆ ಡಾಕ್ಟರ್? ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಹೇಳ್ಬೇಕು ಅಂದ್ರೆ ಪ್ರೋಗ್ರೆಸ್ ಚೆನ್ನಾಗೇ ಇದೆ. ಪವಿತ್ರ ಅವರು ನಿಧಾನಕ್ಕೆ ರಿಕವರ್ ಆಗ್ತಾ ಇದ್ದಾರೆ. ಅಂಡ್ ದೆನ್ ವಾಟ್ ಅ ಗುಡ್ ನ್ಯೂಸ್ ಡಾಕ್ಟರ್. ತುಂಬಾ ಖುಷಿ ಆಗ್ತಿದೆ. ಇವಳೊಬ್ಳು ಸರಿ ಹೋಗ್ಬಿಟ್ರೆ ಸಾಕು. ಅದಕ್ಕಿಂತ ನನಗೆ ಅವ್ರೇನೋ ಹೇಳ್ತಾ ಇದ್ದಾರೆ, ಮೊದಲು ಕೇಳಿಸ್ಕೊ. ಹೇಳಿ ಡಾಕ್ಟರ್. ಇವರು ಮೊದಲನೇ ಸಲ ಕಂಡುಬಿಡ್ತಿರೋದು ಅಥವಾ ಮುಂಚೆ ಯಾವಾಗಲಾದ್ರೂ ಹೀಗಾಗಿತ್ತು? ಇದೇ ಫಸ್ಟ್ ಡಾಕ್ಟರ್. ಬಟ್ ಡಾಕ್ಟರ್, ಪವಿತ್ರ ಕಣ್ ತೆಗ್ದಿರ್ಲಿಲ್ಲ, ಬಟ್ ಐಬಾಲ್ ಆಡ್ಸಿದ್ದು ಅಂತ ಲೀಲಾ ನಮ್ಮ ಹತ್ರ ಹೇಳಿದ್ದು. ಬಟ್ ನಾವು ಅದನ್ನು ನಂಬಿರಲಿಲ್ಲ, ಇಗ್ನೋರ್ ಮಾಡಿದ್ವಿ. ಓಹ್, ಇಟ್ಸ್ ಗುಡ್ ಸೈನ್. ನೀವು ಇಷ್ಟು ದಿನ ಯಾವ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ರೋ ಆ ಸಂದರ್ಭ ಬೇಗ ಬರುತ್ತೆ ಅನ್ನಿಸ್ತಿದೆ. ಅಂದ್ರೆ ಡಾಕ್ಟರ್ ಪವಿತ್ರ ಪವಿತ್ರನ್ಗೆ ಡಿಸ್ಟರ್ಬ್ ಆಗುತ್ತೆ ಅನ್ಸುತ್ತೆ. ಸೊ ಕ್ಯಾನ್ ವಿ? ಓಕೆ, ನಾವು ಹೊರಗಡೆ ಹೋಗಿ ಮಾತಾಡೋಣ. ಹಾಂ. ಡಾಕ್ಟರ್, ಈಗ ಪವಿತ್ರ ಕಂಡೀಷನ್ ಹೇಗಿದೆ? ಅವರು ಹಾಸ್ಪಿಟಲ್ ಇದ್ದಿದ್ರೆ ಹೇಗಿರ್ತಿದ್ರು ಅದಕ್ಕಿಂತ ಫಾರ್ ಬೆಟರ್ ಆಗಿದೆ. ಯು ಮೀನ್ ಹೋಪ್ಫುಲಿ ಶಿಲ್ ಬಿ ಫೈನ್ ಸೂನ್? ಡೆಫಿನೆಟ್ಲಿ ಹೋಪ್ಸ್ ಇಟ್ಕೋಬೋದು. ಅವತ್ತು ನಿಮ್ಮ ವೈಫ್ ಬಂದು ಪವಿತ್ರ ಅವ್ರನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಹೇಳಿದಾಗ ಏಜೆ ಅವರು ಯಾಕೆ ಈ ಥರ ತಪ್ಪು ನಿರ್ಧಾರ ತಗೊಂಡ್ರು ಅಂತ ಅಂದ್ಕೊಂಡೆ. ಆದರೆ ನಾವು ರಾಂಗು ನೀವು ರೈಟ್ ಅಂತ ನನಗೆ ಇವತ್ತು ರಿಯಲೈಸ್ ಆಗ್ತಾ ಇದೆ. ಅಂದರೆ? ಎಸ್, ಅವರು ಇಷ್ಟು ಬೇಗ ರಿಕವರ್ ಆಗ್ತಿದ್ದಾರೆ ಅಂದರೆ ಅವರನ್ನು ಹಾಸ್ಪಿಟಲಿಂದ ಮನೆ ಕರ್ಕೊಂಬಂದ್ರಲ್ಲ, ಅದೇ ಕಾರಣ. ಪೇಷಂಟ್ ರಿಕವರಿ ಆಗಬೇಕು ಅಂದರೆ ಬರೀ ಮೆಡಿಸಿನೇ ಮುಖ್ಯ ಆಗಲ್ಲ, ಪ್ರೀತಿ ಕಾಳಜಿನೂ ಮುಖ್ಯ ಆಗುತ್ತೆ. ಆ ಕೇರಿಂಗು ನಿಮ್ಮ ವೈಫ್ ಕಡೆಯಿಂದ ತುಂಬ ಚೆನ್ನಾಗಿ ಸಿಕ್ಕಿದೆ. ನಮ್ಮ ನರ್ಸ್ ಹೇಳ್ತಾ ಇದ್ರು,
ಎ ಜೆ ಅವ್ರ ವೈಫು ತುಂಬ ಕೇರಿಂಗಾಗಿ ನೋಡ್ಕೋತಾರೆ ಅಂತ. ಆದರೆ ಅದು ಇಷ್ಟು ಬೇಗ ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ಕಾರಣ ಆಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸದ್ಯದಲ್ಲೇ ಪವಿತ್ರ ಅವ್ರ ವಿಷಯದಲ್ಲಿ ಸ್ವೀಟ್ನೆಸ್ ಸಿಗೋ ಸಾಧ್ಯತೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನೋ ನೋ ನೋ, ನೀವು ಥ್ಯಾಂಕ್ಸ್ ಹೇಳೋ ಹಾಗಿದ್ರೆ ಅದನ್ನ ನೀವು ವೈಫ್ ಕೇಳಿ. ಪವಿತ್ರ ರಿಕವರ್ ಆಗೋ ವಿಷಯದಲ್ಲಿ ನಿಮ್ಮ ವೈಫ್ ಎಫರ್ಟು ತುಂಬ ಇದೆ. ಹಾಸ್ಪಿಟಲಲ್ಲಿ ನಾನು ಹೇಳಿದೆ ಅಂತ ಸುಳ್ಳು ಹೇಳಿ ಪವಿತ್ರನ ಮನೆಗೆ ಕರ್ಕೊಂಡೆ. ಅವ್ರಲ್ಲಿ ಸೇಫ್ ಆಗಿರಲ್ಲ ಅಂತ ಮನೆ ಕರ್ಕೊಂಬಂದೆ ಅಷ್ಟೇ. ಸರ್, ಏಜೆ ಸರ್, ಸಾರಿ. ನೋಡಿ, ಇದರಲ್ಲಿ ಒಂದು ಇಂಜೆಕ್ಷನ್ ಬರ್ತಿದ್ದೀನಿ. ಡೈಲಿ ಬೆಳಿಗ್ಗೆ ಡ್ರಿಪ್ಸ್ನಲ್ಲಿ ಹಾಕಬೇಕು. ತರಿಸಿಟ್ಟಿರಿ, ಹಾಕೋದಕ್ಕೆ ನರ್ಸ್ಗೆ ಹೇಳ್ತೀನಿ. ಸರಿ, ನಾನು ಬರ್ತೀನಿ. ಒಂದು ನಿಮಿಷ. ಕೂತ್ಕೋ, ನಿನಗೇನೋ ಹೇಳಬೇಕು. ಥ್ಯಾಂಕ್ಸ್. ನಾನು ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಅದಕ್ಕೆ 2 ಕಾರಣ ಇದೆ. ಮೊದಲನೇದು, ಪವಿತ್ರನ ಮನೆ ಕರ್ಕೊಂಬರ್ಬೇಕು ಅನ್ನೋ ನಿನ್ನ ಡಿಸಿಷನ್. ಅವತ್ತು ನೀನು ಹಾಗೆ ಮಾಡಿದಾಗ ನಿಂಗೆ ಡಿಸಿಷನ್ ಮೇಕಿಂಗ್ ಬರಲ್ಲ ಅಂತ ಬೈದೆ. ಆದರೆ ಇವತ್ತು ಪವಿತ್ರ ಇಷ್ಟೊಂದು ಚೇತರಿಸ್ಕೊಂಡಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀನು, ನಿನ್ನ ಡಿಸಿಷನ್. ಯಾಕೆ ಅಳ್ತಾ ಇದೆಯಾ? ಇದುವರೆಗೂ ಯಾರು ನೀನ್ ತಗೊಂಡಿರೋ ನಿರ್ಧಾರ ಕರೆಕ್ಟು ಅಂತ ಹೇಳಿಲ್ಲ. ಇದುವರೆಗೂ ಯಾರು ನನ್ನ ಅಪ್ರಿಷಿಯೇಟು ಮಾಡಿಲ್ಲ. ಎಂದು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ